ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಹೆಚ್ಚಿಗೆ ಸಮಯ ತಗೊಳ್ಳದೆ ಡೈರೆಕ್ಟ್ ಮ್ಯಾಟ್ರಿಗೆ ಹೋಗೋಣ ಬನ್ನಿ. ಈಗ ಹಬ್ಬದ ಸೀಸನ್ ಅಲ್ವಾ, ವರಮಹಾಲಕ್ಷ್ಮಿ ಪೂಜೆ ಬಂತು, ಶ್ರಾವಣ, ಈ ಪೂಜೆಗಳಿಗೆಲ್ಲ ಹೂಗಳನ್ನ ನಾವು ಮಾರ್ಕೆಟಿಂದ ತಂದು ಇದು ಮಾಡ್ತೀವಿ. ಅಂಥದ್ದು ನಾವೇ ಹೂ ತೊಗೊಂಬಂದು, ಬಿಡಿ ಹೂ ತೊಗೊಂಬಂದು ಡಿಫ್ರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಕಟ್ಟೋದು ಅಂತಂದು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಮೊದಲಿಗೆ ನಾನು ಅರಳಿದ ಹೂವನ್ನ ತೊಗೊಂಬಂದ್ಬಿಟ್ಟು ಈ ಥರ ಇಟ್ಟು ಇದರಲ್ಲಿ ನಾನು 2 ಥರ ಕಟ್ಟೋದು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ರೀತಿ ನಮಗೆ ಎಷ್ಟು ಹೂವು ಬೇಕೋ ಅಷ್ಟು, ಆ ಕಡೆ 2 ಆದರೆ ಆ ಕಡೆ 2, ಈ ಕಡೆ 2 ಆದರೆ ಈ ಕಡೆ 2, ಆ ಥರ ಜೋಡಿಸಿಟ್ಕೊಂಡು ದಾರದಲ್ಲಿ ಸರಪಳಿ ಮಾಡಿಕೊಂಡು ಹಾಕೋದು ಈ ರೀತಿ ಕಟ್ಬೋದು. ನೋಡಿ, ನಾನು 2 ಕಡೆನೂ ಹೂವು ಜೋಡಿಸಿಟ್ಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಒಂದು ರೌಂಡು ಸರಪಳಿ ಥರ ಮಾಡಿಕೊಂಡು ಈ ಥರ ಕಟ್ಬೋದು. ಈ ಥರ ಕಟ್ಕೊಳ್ಳೋದ್ರಿಂದ ಏನಂದರೆ, ಹಬ್ಬ ಹರಿದಿನ ಅಂತ ಬಂದರೆ ಹೂವಿನ ಅಲಂಕಾರನೇ ದೇವರಿಗೆಲ್ಲ ಮನೆಗೆ ಅಲಂಕಾರ ಮಾಡಿದ್ರೇ ಚೆನ್ನಾಗಿ ಕಾಣೋದು. ಅದ್ರಾಗೂ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ದೇವಿಗೆ ಹೂವಿನ ಕಲರ್ ಹೂವು ಏರಿಸಿ ಅಲಂಕಾರ ಮಾಡಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂಥ ಹೂವನ್ನ ನಾವೇ ತೊಗೊಂಬಂದು ಶ್ರದ್ಧೆಯಿಂದ ಕಟ್ಟಿ ದೇವ್ರಿಗೆ ಮುಡಿಸಿದ್ರಾಗ ಅದು ಆಗೋ ಖುಷಿನೇ ಬೇರೆ ಥರ. ಆ ಖುಷಿ ಎಲ್ಲರಿಗೂ ಅನುಭವ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ತುಂಬಾ ಅನುಭವ ಆಗಿದೆ. ಆ ಉದ್ದೇಶಕ್ಕೆ ಹೂ ಕಟ್ಟಕ್ಕೆ ಬರಲಿಲ್ದವರು ಕೂಡ ಇನ್ನೂ ವರಮಹಾಲಕ್ಷ್ಮಿ ಹಬ್ಬ ಮುಂದಿರೋದ್ರಿಂದ ಪ್ರಿಪ್ರೇಷನ್ ಮಾಡ್ಕೊಳೋರಿಗೆ ಹೆಲ್ಪ್ ಆಗಲಿ ಅಂತಂದು ನಾನು ಈ ವಿಡಿಯೋ ಮಾಡಿರೋದು. ಈ ರೀತಿ ನೀವು ಹೂಗಳನ್ನ ಕಟ್ಟಿ ನೀವೇ ಸ್ವತಃ ಹಾಕಿ ನೋಡಿ, ಅದೊಂಥರ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ನಾನು ಇಲ್ಲಿ ಬರೀ ಆ ಕಡೆ ಒಂದು 3 ಹೂವು, ಈ ಕಡೆ 3 ಹೂವು ಹಾಕಿ ಕಟ್ಟಿದ್ದೀನಿ. ಅದು ಇಷ್ಟು ದಪ್ಪ ಬಂದಿದೆ. ನೀವು ಈ ಹೂವು ಅಷ್ಟೇ ಅಂತ ಅಲ್ಲ, ಮಾಮೂಲಿ ಸೇವಂತಿಗೆ ಹೂವು ಇದೇ ಥರ ಕಟ್ಕೋಬೋದು. ಕಾಕಡ ಮಲ್ಲಿಗೆನೂ ಕನಕಾಂಬರ ಇದ್ರ ಮಧ್ಯೆ ಎಲೆ ಹಾಕಿ, ಗುಲಾಬಿ ಹಾಕಿ ಈ ರೀತಿನೂ ಕಟ್ಕೋಬೋದು. ಅದೊಂದು ರೀತಿ ಆದ ನಂತರ ಈಗ 2ನೇ ರೀತಿ ತೋರಿಸ್ತಾ ಇದ್ದೀನಿ. ತುಂಬ ಜನ ದಪ್ಪ ಹೂ ಕಟ್ಟಬೇಕು ಅಂದರೆ ಕಾಲಲ್ಲಿ ಕಟ್ತಾರೆ. ದೇವ್ರಿಗೆ ಹಾಕೋ ಹೂವನ್ನೆಲ್ಲ ನಾವು ಕಾಲಲ್ಲಿ ಕಟ್ಟೋಕ್ಕಾಗೋದಿಲ್ಲ ಅಲ್ವಾ. ಹಂಗಾಗ್ಬಿಟ್ಟು ನಾನು ಇದನ್ನು ದಪ್ಪ ಕಟ್ಟೋದು ಹೇಗೆ, ದಪ್ಪ ಮಾಲೆ ಥರ ಕೈಯಲ್ಲೇ ಕಟ್ಟೋದು ಯಾವ ರೀತಿ ಅಂತ ಇದು ಇನ್ನೊಂದು ರೀತಿ ತೋರಿಸ್ತಾ ಇದ್ದೀನಿ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನಾನು ಆ ಕಡೆ ಒಂದು 8 ಹೂವು, ಈ ಕಡೆ ಒಂದು 8 ಹೂವು. ನಿಮಗೆ ಹೂವು ಹರಳಿರೋದ್ರಿಂದ ಅಷ್ಟು ಸ್ಪಷ್ಟ ಅನ್ನಿಸ್ದೇ ಇದ್ದರೂ ಕೂಡ ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಟ್ಟೋದು ಅಂತ. ಮೊದಲನೇದಾಗಿ ನಾವು ಯಾವುದೇ ಹೂವು ಕಟ್ಟಬೇಕಾದ್ರೆ ಫಸ್ಟಿನ ಹೂವು ಏನಿದೆ ಅದನ್ನು ಬಿಗಿ ಇರಲಿ ಅನ್ನೋ ಉದ್ದೇಶಕ್ಕೆ ಬಿಗಿಯಾಗಿ 2 ಸರಪಳಿ ನಾವು ಹಾಕ್ಕೊಳ್ಳೇಬೇಕು. ನೋಡಿ, ನಾನು 2 ಸತಿ ಹಾಕ್ಕೊಂಡಾದ ನಂತರ ನೋಡ್ಬೋದು ನೀವು, ನನ್ನ ತೋರು ಬೆರಳಿಗೆ ದಾರಾನ ಸುತ್ತರಿಸ್ಕೊಂಡಿದ್ದೀನಿ. ದಾರ ಸುತ್ತರಿಸ್ಕೊಂಡು ಅದರೊಳಗಿಂದ ಒಂದು ವೃತ್ತಾಕಾರವಾಗಿ ದಾರಾನ ಮತ್ತೆ ತೊಗೊಂಡಿದ್ದೀನಿ. ಅದು ನಾನು ಹೂವು ಇಟ್ಟು ಎಳೆದ್ರೂ ಕೂಡ ಗಂಟಾಗುತ್ತೆ, ಹೂವು ಇಡಲಿಲ್ಲ ಅಂದರೂ ಕೂಡ ಗಂಟಾಗುತ್ತೆ. ಆ ರೀತಿ ಇಟ್ಟು ಇದೆ ಈ 2 ಇದ್ರ ಮಧ್ಯೆ ನಾನು ಹೂವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡು ಮತ್ತೆ ಈ ಕಡೆ ನಿಮಗೆ ಎಷ್ಟು ಹೂವು ಬೇಕೋ ಅಷ್ಟು ಹೂವನ್ನ ಜೋಡಿಸಿ ಆ ಹೂಗಳ್ನೂ ಸಹ ಈ ಕಡೆಗೆ ಇಟ್ಕೋಬೇಕು. ಅದಾದ ನಂತರ ಅದನ್ನು ಎಳೆದು ಬಿಡಬೇಕು. ಮತ್ತೆ ಇನ್ನೊಂದು ಸತಿ ಸುತ್ತಬೇಕು. ಕೈ ಯಾವಾಗಲೂ ಮುಂದಿಂದ ಹಿಂದಕ್ಕೆ ಬರಬೇಕು. ಈ ರೀತಿ ಸುತ್ತಿ ಆದ ನಂತರ ಮತ್ತೆ ನಮಗೆ ಎಷ್ಟು ಹೂವು ಬೇಕೋ ನಾವು ಅಷ್ಟು ಹೂವನ್ನ ಜೋಡಿಸ್ಕೊಂಡು ಅದನ್ನು ಆ ಹೂವಿನ ಮಧ್ಯೆ ಆ ದಾರದ್ದು ಇದೇನಿದೆ ಅದ್ರ ಮಧ್ಯೆ ಇಟ್ಕೋಬೇಕು. ನೀವು ನೋಡ್ತಾ ಇದ್ದೀರಾ, ಈಸಿನೇ ಮೆಥಡ್, ತುಂಬ ಈಸಿನೇ. ಕೆಲವರಿಗೆಲ್ಲ ಹೂವು ಕಟ್ಟೋದೆಲ್ಲ ತುಂಬ ಕಷ್ಟಪ್ಪ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತಂದು ಈ ವಿಡಿಯೋ ಮಾಡಿರೋದು ನಾನು. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ತುಂಬ ಈಸಿ ಮೆಥಡಾಗೆ ಹೂವು ಕಟ್ಟೋದನ್ನ ನಾನು ತೋರಿಸಿದ್ದೀನಿ. ಈ ಪೂಜೆಗಳಿಗೆಲ್ಲ ಭಾಳ ಹೂವು ತೊಗೊಂಬಂದು ಎಲ್ಲ ಮಾಲೆ ತೊಗೊಂಬಂದು ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಮೊದಲಿಂದನೇ ಮೊಗ್ಗುಗಳನ್ನ ಹೂವುಗಳನ್ನ ಶೇಖರಣೆ ಮಾಡಿಟ್ಕೊಂಡು ನಾವೇ ಮನೆಯಲ್ಲಿ ನಮಗೆ ಹೇಗೆ ಬೇಕೋ ಆ ರೀತಿಯಾಗಿ ಕಟ್ಕೊಂಡ್ರೆ ತುಂಬಾ ಚೆನ್ನಾಗೇ ಇರುತ್ತೆ. ಅದರಲ್ಲೂ ಒಂದು ಖುಷಿ ಕೂಡ ಇರುತ್ತೆ. ನೀವು ಒಂದು ಸತಿ ಈ ಖುಷಿನ ಅನುಭವಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಜನ ಅನ್ಬೋದು ಟೈಮ್ ಇಲ್ಲ ಅಂತ. ಟೈಮ್ಗಿನ್ನ ಒಂದು ಸತಿ ಫ್ರೀ ಇದ್ದಾಗಾದರೂ ಈ ಥರ ಕಟ್ಟಿ ದೇವ್ರಿಗೆ ಅಲಂಕಾರ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ. ಈ ರೀತಿಯಾಗಿ ಇದ್ರ ಮಧ್ಯೆ ನೀವು ಅಲ್ಲಲ್ಲೇ ತುಳಸಿ ಹಾಕ್ಬೋದು, ಗುಲಾಬಿ ಹಾಕ್ಬೋದು, ಇಲ್ಲ ಅಂತಂದರೆ ಪತ್ರೆ ಬರುತ್ತಲ್ಲ, ಪತ್ರೆ ಕೂಡ ಸೇರಿಸ್ಕೋಬೋದು. ಈ ರೀತಿ ಕಟ್ಕೋಬೋದು. ದಪ್ಪ
ದಪ್ಪಕ್ಕೂ ಸಹ ಕಟ್ಕೊಬೋದು. ನೀವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ. ಇದೇ ಮೆಥಡಲ್ಲಿ ನೀವು ಸೇವಂತಿಗೆ ಹೂಗಳನ್ನ ಕೂಡ ಕಟ್ಕೋಬೋದು. ನಾನು ನೆಕ್ಸ್ಟ್ ಬರುವ ವಿಡಿಯೋಗಳಲ್ಲಿ ಸೇವಂತಿಗೆ ಹೂವನ್ನ ತೊಟ್ಟು ತೆಗೆದು ಯಾವ ರೀತಿ ಕಟ್ಟೋದು ಅಂತಲೂ ಕೂಡ ತೋರಿಸ್ತೀನಿ, ನೀವು ನೋಡ್ಬೋದು. ಆಲ್ಮೋಸ್ಟ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತಿದ್ದೀನಿ. ಎಷ್ಟೋ ಜನಕ್ಕೆ ಹೂ ಕಟ್ಟಕ್ಕೆ ಬರಲ್ಲ ಅಂದವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮೀ ದೇವಿ ನಿಮಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಖುಷಿಯಾಗಿಡಲಿ ಅಂತ ಅಂದ್ಕೊತ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತ, ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.